ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇವತ್ತಿನ ದಿನದಲ್ಲಿ ತಂದೆಯೇ, ಬೆಳಗಿಂದ ಇಲ್ಲಿ ತನಕ ವಿಶೇಷವಾದ ಈ ಕೂಟದಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದದಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು ತಂದೆಯೇ. ವಿಶೇಷ ರೀತಿಯಲ್ಲಿ ತಂದೆಯೇ, ಎಲ್ಲ ನಿನ್ನ ಸಹೋದರಿಯರು ತಂದೆಯೇ ವಾಕ್ಯಗಳನ್ನು ಹಂಚಿಕೊಡುವಂತಹ ಈ ಒಂದು ಸೆಮಿನಾರನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗಿಗಳಾಗಿ ಬಂದಿರುವುದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಪ್ಪ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನಿನ್ನ ಮಕ್ಕಳು, ನೇರ ಪ್ರಸಾದದಲ್ಲಿರುವಂತಹ ಎಲ್ಲ ನಿನ್ನ ಮಕ್ಕಳು, ಇಲ್ಲಿ ಬಂದಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನು ನೀನು ತಾನೇ ಅದೇ ರೀತಿಯಾಗಿ ನಿನ್ನ ವಾಕ್ಯದ ಮೂಲಕ ಆಶೀರ್ವದಿಸಿ ಕೇಳುವಂತಹ ವಾಕ್ಯಗಳು ತಂದೆಯೇ ನಿಮ್ಮ ಪವಿತ್ರ ಆತ್ಮರ ಸಹಾಯದೊಂದಿಗೆ ತಂದೆ ಎಲ್ಲವನ್ನು ಹೇಳುವಾಗ ಅದನ್ನೆಲ್ಲವನ್ನು ಸ್ವಾಮಿ ಹೃದಯದಲ್ಲಿಟ್ಟು ಅದೇ ರೀತಿಯಾಗಿ ನಿಜ ಜೀವನದಲ್ಲಿ ಅಪ್ಪ ಅದನ್ನು ರೂಢಿ ಮಾಡಿಕೊಂಡು ಜೀವಿಸೋ ಹಾಗೆ ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸುಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ ನನ್ನ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತಿನ ದಿನದಲ್ಲಿ ನಮಗೆ ಒಂದು ವಿಶೇಷವಾದಂತಹ ಒಂದು ದಿನ ಅಂತ ಹೇಳಬಹುದು. ಯಾಕಂದರೆ ಬೇರೆ ರೀತಿಯಲ್ಲಿ ಸೆಮಿನಾರನ್ನು ಕೂಟವನ್ನು ಏರ್ಪಡಿಸಿದಾಗ ನಾವು ನೋಡಬಹುದಾದರೆ ಎಲ್ಲ ಸಹೋದರರು ನಮ್ಮ ಮಧ್ಯದಲ್ಲಿ ವಾಕ್ಯಗಳನ್ನು ಹಂಚಿಕೊಳ್ತಿದ್ರು. ಆದರೆ ಇವತ್ತಿನ ದಿನದಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲ ಸ್ತ್ರೀಯರು ಸಹ, ಸಭೆಯಲ್ಲಿದ್ದಂಥ ಎಲ್ಲ ಸ್ತ್ರೀಯರು ವಾಕ್ಯಗಳನ್ನು ಹಂಚಿಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಆತ್ಮಿಕ ತಂದೆಯವರಿಗೂ ಮತ್ತು ಈ ಸಭೆಯವರಿಗೂ ನಾನು ಪ್ರೀತಿಯಿಂದ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿನದಲ್ಲಿ ನಮ್ಮ ಅಂಶದೊಳಗೆ ನಾವು ಪ್ರವೇಶಿಸೋಣ. ಅದಕ್ಕೆ ಮುಂಚೆಯಾಗಿ ಈಗ ನಮ್ಮ ಮಧ್ಯದಲ್ಲಿ ಒಂದು ಸಹೋದರಿಯರು ಸೂಸನ್ ಅವರು ಹೇಳಿದಂತಹ ವಾಕ್ಯ, ಅದು ನಮ್ಮ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿ ಎಂಬುದಾಗಿ ಯಾವ ರೀತಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೋ ಆ ಸಂದೇಶವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಸಂದೇಶವನ್ನು ನಾವು ಕೇಳುವಾಗ ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವರು ಒಂದು ಉನ್ನತವಾದ ರೀತಿಯಲ್ಲಿ ಹೆಚ್ಚಾದ ಅವರ ಜ್ಞಾನವನ್ನು ಆ ಜ್ಞಾನದಲ್ಲಿ ಹೋಗೋದಕ್ಕೆ ದೇವರು ನಮಗೆ ಸಹಾಯಿಸುತ್ತಾರೆ. ಅದೇ ರೀತಿಯಾಗಿ ಇವತ್ತು ನಾನು ಮಾತನಾಡೋದಕ್ಕೆ ಇರುವಂಥ ಅಂಶವೊಂದು, ಪವಿತ್ರಾತ್ಮನ ಗರ್ಭಗುಡಿಯನ್ನು ದುಷ್ಟನು ನಿವಾಸವನ್ನಾಗಿ ಮಾಡಿಕೊಂಡಿದ್ದಾನ. ಪವಿತ್ರಾತ್ಮನ ಗರ್ಭಗುಡಿಯನ್ನು ದುಷ್ಟನು ನಿವಾಸವನ್ನಾಗಿ ಮಾಡಿಕೊಂಡಿದ್ದಾನ ಅನ್ನುವಂತಹ ಈ ಒಂದು ವಿಶೇಷವಾದ ಮುಖ್ಯವಾದ ಅಂಶದೊಳಗೆ ನಾವು ಪ್ರವೇಶಿಸೋಣ. ಇದರಲ್ಲಿ ಕಿರು ಭಾಗಗಳಾಗಿ ನಾವು ಈ ಒಂದು ಭಾಗವನ್ನು ಅರ್ಥ ಮಾಡಿಕೊಳ್ಳುವಾಗ, ಮೊದಲನೇದಾಗಿ ದುಷ್ಟನು ನಿವಾಸವನ್ನಾಗಿ ನಮ್ಮ ದೇಹವನ್ನು ಮಾಡಿಕೊಂಡಿದ್ದರೆ ಅದು ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾನೆ? ದುಷ್ಟನು ನಿವಾಸವನ್ನಾಗಿ ಮಾಡಿಕೊಂಡಿದ್ದಾದರೆ ಅದು ಯಾವ ರೀತಿಯಾಗಿ ದುಷ್ಟನು ನಮ್ಮನ್ನು ನಿವಾಸವನ್ನಾಗಿ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಈ ಒಂದು ಪ್ರಶ್ನೆಯನ್ನು ಒಂದಿಗೆ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳುವುದಾದರೆ 2 ಥೆಸಲೋನಿಕದವರಿಗೆ 2ನೇ ಅಧ್ಯಾಯ 4ನೇ ವಾಕ್ಯ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಈ ಒಂದು ವಿಷಯ ಬಂದು ನಮ್ಮ ಕ್ರೈಸ್ತರಾಗಿರುವಂತಹ ದೇವರ ಮಕ್ಕಳಾಗಿರುವ ಪ್ರತಿ ಒಬ್ಬರಿಗೂ ಸಹ ಒಂದು ಮುಖ್ಯವಾದ ಅಂಶವಾಗಿ ಈ ಒಂದು ವಿಷಯವನ್ನು ಆಲೋಚಿಸುವಾಗ ಇದನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಈ ಒಂದು ವಾಕ್ಯದಲ್ಲಿರೋ ಪ್ರತಿ ಒಂದೊಂದು ಅಕ್ಷರವನ್ನು ಮತ್ತು ಪ್ರತಿ ಒಂದೊಂದು ವಚನವನ್ನು ನಾವು ಧ್ಯಾನಿಸುವಾಗ ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ಯಾವುದು ದೇವರೆನಿಸಿಕೊಳ್ಳುತ್ತದೆ? ಹಾಗಾದರೆ ನಮ್ಮನ್ನು ಸೃಷ್ಟಿಸಿದಂತಹ ನಮ್ಮ ದೇವರು, ನಮ್ಮ ತಂದೆಯಾದ ದೇವರಿಗೆ ಒಬ್ಬರಿಗೆ ಬಿಟ್ಟರೆ ಇನ್ಯಾರಿಗೆ ತಾನೇ ಅಧಿಕಾರ ಉಂಟು? ಪ್ರಿಯರೇ, ಅದೇ ರೀತಿಯಾಗಿ ಆತನಿಗೆ ಮಾತ್ರ ದೇವರೆನ್ನಿಸಿಕೊಳ್ಳುವಂತಹ ಅರ್ಹತೆ ಉಂಟು ಎಂಬುದಾಗಿ ನಮಗೆ ಇಲ್ಲಿ ಕಾಣಬರುತ್ತದೆ. ಯಾವುದು ಪೂಜೆ ಹೊಂದುತ್ತದೆ? ಯಾವುದನ್ನು ನಾವು ಪೂಜೆ ಮಾಡುತ್ತೀವಿ? ನಮ್ಮ ದೇವರಾಗಿರುವಂಥ ತಂದೆಯು ನಮಗೆ ನೀಡಿರುವಂಥ ತನ್ನ ಮಾತುಗಳನ್ನು, ತನ್ನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಅದನ್ನು ಪೂಜೆ ಸಲ್ಲಿಸುವವರಾಗಿರ್ತೀವಿ. ವಾಕ್ಯಗಳ ಮೂಲಕ ನಾವು ದೇವರಿಗೆ ಆರಾಧನೆ ಮಾಡುವವರಾಗಿರ್ತೀವಿ. ಆದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಹಾಗಾದರೆ ಈ ಒಂದು ವಾಕ್ಯದ ಮೂಲಕ ನಮಗೆ ತಿಳಿದು ಬರ್ತಿದೆ, ಸೈತಾನನಾದವನು ಈ ಒಂದು ಹೃದಯವೆಂಬ ದೇವರು ಕೊಟ್ಟಿರುವಂತಹ ಈ ಒಂದು ದೇಹದಲ್ಲಿ ಇರುವಂಥ ಗರ್ಭಗುಡಿಯಾದ ಹೃದಯದಲ್ಲಿ, ಅಂದರೆ ನಮ್ಮ ಮನಸ್ಸಿನಲ್ಲಿ
ತಾನೇ ದೇವರಾಗಿ ಮೆರೆಯುತ್ತಿದ್ದಾನೆ ಅಂತ. ಹಾಗಾದರೆ ಆತನ ಸ್ವರೂಪ ಎಂಥದ್ದು? ನಿಜವಾಗಿಯೂ ನಮ್ಮಲ್ಲಿ ಯಾವ ರೀತಿಯಾದ ಕಾರ್ಯಗಳನ್ನು ಸಾಧಿಸಿಕೊಂಡು ನಮ್ಮನ್ನು ನಿವಾಸವನ್ನಾಗಿ ಮಾಡಿಕೊಂಡು ದೇವರಿಂದ ನಮ್ಮನ್ನು ದೂರ ಮಾಡಿಕೊಳ್ಳುತ್ತಿದ್ದಾನೆ ಅಂತ ನಾವು ನೋಡುವುದಾದರೆ, ಆ ಒಂದು ವಾಕ್ಯ ಬಂದು ನಮಗೆ ತಿಳಿಸುತ್ತದೆ, ಈ ದುಷ್ಟನಾದವನು ತನ್ನ ಸ್ವಾರೂಪ್ಯವುಳ್ಳ ಕೆಟ್ಟತನ ಮಾರ್ಗವನ್ನು ಮನುಷ್ಯರ ಮನಸ್ಸಿನಲ್ಲಿ ಬಿತ್ತಿ ಆ ಒಂದು ನಿಮಿತ್ತವಾಗಿ ಮನುಷ್ಯರನ್ನು ದೇವರಿಂದ ದೂರ ಮಾಡ್ತಿದ್ದಾನೆ ಅಂತ. ಈಗ ಒಂದು ವಾಕ್ಯವನ್ನು ಓದಿಕೊಳ್ಳುವುದಾದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಾಕ್ಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಮಗೆ ತಿಳಿದು ಬರುತ್ತದೆ. ಅದೇನೆಂದರೆ, ಈ ವಾಕ್ಯನ ಓದೋದಕ್ಕಿಂತ ಮುಂಚೆ ಏನಂತ ಹೇಳಬೇಕಂದ್ರೆ, ದೇವರು ಕೊಟ್ಟಿರುವಂತಹ ದೇಹದಲ್ಲಿರುವಂತಹ ಮನಸ್ಸು ಮತ್ತು ನಮ್ಮ ಆತ್ಮದಲ್ಲಿರುವ ಮನಸ್ಸು ಅದು ಎರಡು ಬೇರೆ ಬೇರೆ ಅಂತ ನಾವು ಒಂದು ಅರ್ಥವನ್ನು ಮಾಡಿಕೊಂಡು ನಾವು ಅದನ್ನು ಯೋಚಿಸುವುದಾದರೆ, ನಮ್ಮ ಶರೀರದಲ್ಲಿರುವಂತಹ ಬಯಕೆಗಳೇ ಬೇರೆಯಾಗಿರುತ್ತದೆ ಮತ್ತು ನಮ್ಮ ಅಂತರಾತ್ಮದಲ್ಲಿ ದೇವರು ಕೊಟ್ಟಂಥ ಮನಸ್ಸಿನ ಒಂದು ಇಚ್ಛೆಗಳು, ಆಸೆಗಳೇ ಬೇರೆ ಆಗಿರುತ್ತೆ. ಯಾಕಂದರೆ ನಾವು ದೀಕ್ಷಾ ಸ್ನಾನ ಪಡೆದುಕೊಂಡ ನಂತರ ದೇವರು ತನ್ನ ಪರಿಶುದ್ಧ ಆತ್ಮವನ್ನು ನಮ್ಮ ಒಂದು ಅಂತರಾತ್ಮದಲ್ಲಿ ನಮಗೆ ಕಳುಹಿಸಿಕೊಟ್ಟಾಗ ನಮಗೆ ಪರಿಶುದ್ಧ ಆತ್ಮರು ಬಂದು ನಮ್ಮಲ್ಲಿ ವಾಸ ಮಾಡುವವರಾಗಿರ್ತಾರೆ, ನಮ್ಮ ಮನಸ್ಸಿನಲ್ಲಿ, ಆಂತರ್ಯದ ಮನಸ್ಸಿನಲ್ಲಿ. ಆದರೆ ಆಂತರ್ಯದಲ್ಲಿ ವಾಸಿಸುತ್ತಿರುವಂಥ ಪವಿತ್ರಾತ್ಮರಿಗೆ ವಿರುದ್ಧವಾಗಿ ನಮ್ಮಲ್ಲಿರುವಂತಹ ಶರೀರದ ಇಚ್ಛೆಗಳು, ಶರೀರಕ್ಕೆ ಒಂದು ಮನಸ್ಸಿರುವಂತಹ ಮನಸ್ಸಿನಲ್ಲಿ ಯಾವಾಗಲೂ ಆತ್ಮಕ್ಕೆ ವಿರುದ್ಧವಾಗಿರುವಂಥ ಕಾರ್ಯಗಳನ್ನೇ ಬಯಸುತ್ತದೆ. ಅದು ವಾಕ್ಯವನ್ನು ಓದುವುದಾದರೆ ನಮಗೆ ತಿಳಿದು ಬರುತ್ತದೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಹಾಗಾದರೆ ನಾವು ಸೈತಾನನು, ಇಲ್ಲಿ ದುಷ್ಟನು ನಮ್ಮ ಒಂದು ದೇಹವನ್ನು ನಿವಾಸ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ್ರೆ ಆಕಾರ ಆಗಿ ಬಂದು ನಮ್ಮಲ್ಲಿ ವಾಸ ಮಾಡಬೇಕಂತ ಏನಿಲ್ಲ. ಆದರೆ ಈತನ ಒಂದು ಕಾರ್ಯಗಳು ಏನಿದೆ, ದೇವರಿಗೆ ವಿರುದ್ಧವಾದಂತಹ ಎಲ್ಲ ಕಾರ್ಯಗಳು ಈ ಲೋಕದಲ್ಲಿ ಏನಿದೆ ಅದೆಲ್ಲವೂ ಸೈತಾನದಿಂದ ಬಂದಂಥದ್ದಂತ ನಾವು ನೆನೆಸುವುದಾದರೆ, ಈ ಶಾರೀರಿಕವಾದಂಥ ಇಚ್ಛೆಗಳು ನಮ್ಮನ್ನು ಪ್ರೇರೇಪಿಸುವಂತಹ ಕೆಟ್ಟ ಮಾರ್ಗದಲ್ಲಿ ಪಾಪಗಳನ್ನು ಮಾಡುವುದಕ್ಕೆ ಪ್ರೇರೇಪಿಸುವಂತಹ ಎಲ್ಲ ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಈ ಒಂದು ಕಾರ್ಯಗಳು ಇರುವುದಾದರೆ ನಮಗೆ ತಿಳಿದು ಬರುತ್ತದೆ, ನಮ್ಮಲ್ಲಿ ನಿಜವಾಗಲೂ ದುಷ್ಟನು ನಿವಾಸವಾಗಿ ಮಾಡಿಕೊಂಡು ನಮ್ಮನ್ನು ಈ ಒಂದು ಕಾರ್ಯಗಳಲ್ಲಿ ನಡೆಸಿ, ನಮ್ಮನ್ನು ಸೈತಾನನು ಈ ಕಾರ್ಯಗಳಲ್ಲಿ ನಮ್ಮನ್ನು ನಡೆಸಿ ದೇವರಿಂದ ನಮ್ಮನ್ನು ದೂರಪಡಿಸಬೇಕು ಮತ್ತು ಅಂತ್ಯದಲ್ಲಿ ನಮ್ಮನ್ನು ನಿತ್ಯ ನರಕಕ್ಕೆ ದೊಬ್ಬಬೇಕು ಎಂಬುದಾಗಿ ಆತನ ಆಲೋಚನೆಗಳು ಇದೆ ಎಂಬುದಾಗಿ ನಾವು ಕಾಣಬರುತ್ತದೆ. ಯಾಕಂದರೆ ದೇವರು ತಾನೇ ಆತನ ಒಂದು ಮಾತನ್ನು ನಾವು ಒಂದು ವಾಕ್ಯದಲ್ಲಿ ಆಲೋಚಿಸೋಣ. ಕೀರ್ತನೆಗಳು 53ನೇ ಅಧ್ಯಾಯ 2ರಿಂದ 3ನೇ ವಚನ. ಪ್ರಿಯರಾದ ದೇವಜನರೇ, ಈ ವಾಕ್ಯದಲ್ಲಿ ನಮಗೆ ತಿಳಿಯಬಹುದು ಏನೆಂದರೆ, ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ, ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ ಅಂತ. ಇದು ತಂದೆಯಾದ ದೇವರು ಬಹಳವಾಗಿ ದುಃಖದಿಂದ ಹೇಳಿದಂಥ ಮಾತಾಗಿದೆ. ಪ್ರಿಯರೇ, ಯಾವ ರೀತಿಯಾಗಿ ತಂದೆಯಾದ ದೇವರು ಆತನ ಒಂದು ಸ್ವಾರೂಪ್ಯದಲ್ಲಿ ನಮ್ಮನ್ನು ನಿರ್ಮಾಣ ಮಾಡಿ ಒಂದು ಆತನಲ್ಲೇ ನಾವು ಇದ್ದಂತಹ ನಮಗೆ ಒಂದು ಇಂಡಿವಿಜುವಾಲಿಟಿಯನ್ನು ಕೊಟ್ಟು ಒಂದು ದೇಹವನ್ನು ನಿರ್ಮಿಸಿ ನಮಗೆ ಕೊಟ್ಟು ಆ ದೇಹದಲ್ಲಿ ತಾನು ನೆಲೆಯಾಗಿ ಆ ದೇಹದ ಮೂಲಕ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕು ಅಂತ ಆತನು ಚಿತ್ತವನ್ನು ಮಾಡಿ ಈ ದೇಹವನ್ನು ಕೊಟ್ಟು ಸಂಕಲ್ಪವನ್ನು ಮಾಡಿದ್ದಾದರೆ, ಆದರೆ ಈ ಮನುಷ್ಯರು ಮಾನವರಾಗಿರುವಂತಹ ನಾವು ಯಾವ ರೀತಿಯಾಗಿ ತಂದೆಯಾದ ದೇವರ ಮನಸ್ಸಿಗೆ ನೋವಾಗುವಂತಹ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ನಡೆದುಕೊಳ್ಳುತ್ತಿದ್ದೇವೆ ಅಂತ ನಾವು ಆಲೋಚಿಸುವುದಾದರೆ, ತಂದೆಯ ವೇದನೆ, ಆತನ ಮನಸ್ಸು ಎಷ್ಟು ನೊಂದಿದೆ, ಆತನು ಯಾವ ರೀತಿಯಾಗಿ ನಮಗೋಸ್ಕರ ಚಿಂತಿಸುತ್ತಾನೆ ಅಂತ ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು. ಹಾಗಾದರೆ ಈ ವಾಕ್ಯವು ಹೇಳುವ ಪ್ರಕಾರ ನಿಜವಾಗಿಯೂ ಈ ಲೋಕದಲ್ಲಿರುವಂಥ ಪ್ರತಿ ಒಂದೊಂದು ಮನುಷ್ಯರು ಯಾರ್ಯಾರಿದ್ದಾರೋ ಎಲ್ಲರೂ ಸಹ ತಮ್ಮ ಮನಸ್ಸಿನೊಳಗೆ ದುಷ್ಟನನ್ನು ಆಹ್ವಾನಿಸಿಕೊಂಡು ಆತನು ನಡೆಸುವಂತಹ ರೀತಿಯಲ್ಲೇ ನಡೆಯುತ್ತಿದ್ದಾರೆ. ಪಾಪ ಮಾಡಿದವರೇ ಎಲ್ಲರೂ, ಒಬ್ಬರಾದರೂ ಶುದ್ಧರಿಲ್ಲ ಅಂತ ದೇವರು ತಾನೇ ಹೇಳಿದ್ದಾರೆ. ಈ ಒಂದು ವಾಕ್ಯದಿಂದ ನಮಗೆ ತಿಳಿದು ಬರುತ್ತದೆ ನಿಜವಾಗಿಯೂ ಈ ಲೋಕದಲ್ಲಿರುವಂಥ ಮನುಷ್ಯರು ಎಷ್ಟು ಕೆಟ್ಟು ಹೋಗಿದ್ದಾರೆ ಮತ್ತು ತಂದೆಯಾದ ದೇವರಿಗೆ ಆ ಒಂದು ಚಿಂತೆ ಎಷ್ಟು ಕಾಡುತ್ತಿದೆ. ಪ್ರತಿಯೊಂದೊಂದು ಕ್ಷಣವೂ ನನ್ನ ಮಗನು ನನಗಾಗಿ ಜೀವಿಸುತ್ತಾನೆ, ನಾನು ಕಳಿಸಿಕೊಟ್ಟಿರುವಂತಹ ಉದ್ದೇಶವನ್ನು ಈ ಲೋಕದಲ್ಲಿ ನೆರವೇರಿಸಿ
ತಾನಿರುವಂತಹ ಲೋಕದಲ್ಲಿ ಮತ್ತೆ ಆತನ ಬಳಿಗೆ ನಾವು ಬರುತ್ತೀವಿ ಅಂತ ಒಂದೊಂದು ಕ್ಷಣವೂ ನಮಗಾಗಿ ಎದುರು ನೋಡ್ತಿರುವಂತಹ ತಂದೆಯು ಈ ಒಂದು ವಾಕ್ಯವನ್ನು ಹೇಳ್ತಿದ್ದಾರೆ, ಈ ಒಂದು ಮಾತನ್ನು ನೋವಿನಿಂದ ಹೇಳುತ್ತಿದ್ದಾರೆ ಅಂದರೆ ನಿಜವಾಗಿಯೂ ದೇವರ ಸಂಕಲ್ಪ ಏನಿದೆ, ದೇವರ ಚಿತ್ತ ಏನಿದೆ, ಅದು ಮನುಷ್ಯ ಸಮಾಜದಲ್ಲಿ ಅದು ನೆರವೇರುತ್ತಿಲ್ಲ ಅಂತ ನಾವು ಇದನ್ನು ನೋಡಬಹುದಾಗಿದೆ. ಹಾಗಾದರೆ ಯಾಕೆ ಇದು ನೆರವೇರುತ್ತಿಲ್ಲ, ಇದಕ್ಕೆ ಏನು ಕಾರಣ ಎಂಬುದಾಗಿ ನಾವು ಆಲೋಚಿಸುವುದಾದರೆ, ಕೆಲವು ದುಷ್ಟನಿಂದ ಆಗುವಂತಹ ಕಾರ್ಯಗಳು ಏನು ಮತ್ತು ಅದರಿಂದ ನಮ್ಮ ಜೀವಿತದಲ್ಲಿ ಉಂಟಾಗುತ್ತಿರುವಂತಹ ಪರಿಣಾಮ ಅಥವಾ ನಷ್ಟ ಕಷ್ಟಗಳು ಏನು ಅಂತ ಒಂದೊಂದಾಗಿ ನಾವು ನೋಡುವುದಾದರೆ ಕೆಲವೊಂದು ವಿಷಯಗಳನ್ನು ನಾವು ಈ ಒಂದು ದಿನದಲ್ಲಿ ಆಲೋಚಿಸೋಣ ಪ್ರಿಯರೇ. ಮೊದಲನೇದಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಈ ಒಂದು ವಾಕ್ಯದಲ್ಲಿ ಪ್ರಿಯರೇ ನಮಗೆ ತಿಳಿದು ಬರುತ್ತದೆ ಏನೆಂದರೆ, ಆತನ ಕಾರ್ಯಗಳಲ್ಲಿ ಇದು ಮೊದಲನೇದಾಗಿ ಯಾವಾಗಲೂ ನಮ್ಮನ್ನು ದೇವರಿಂದ ಅಗಲಬೇಕು ಮತ್ತು ದೇವರ ಬಳಿಗೆ ನಾವು ಹೋಗದೆ ತನ್ನೊಂದಿಗೆ ನಾವು ಸಹ ನರಕದ ಹಾದಿಗೆ ಹೋಗಬೇಕು, ನರಕದ ಪಾಲಾಗಬೇಕೆಂಬುದಾಗಿ ಒಂದೊಂದು ಕ್ಷಣವೂ ಒಂದೊಂದು ಪ್ಲಾಟನ್ನು ಮಾಡ್ತಿರ್ತಾನೆ, ಒಂದೊಂದು ಪ್ಲ್ಯಾನ್ಸನ್ನು ಮಾಡ್ತಿರ್ತಾನೆ. ಅದರಲ್ಲಿ ಇದು ಒಂದು ಪ್ಲ್ಯಾನ್ ಏನೆಂದರೆ, ಈ ಪ್ರಪಂಚದ ದೇವರು ಎಂದರೆ ಸೈತಾನನು ನಮ್ಮನ್ನು ದೇವರ ಜ್ಞಾನವನ್ನು, ಆತ್ಮೀಕವಾದಂತಹ ಜ್ಞಾನವನ್ನು ತಿಳಿದುಕೊಳ್ಳಬಾರ್ದಂತೆ ಏನು ಮಾಡ್ತಿದ್ದಾನೆ ಅಂದರೆ ನಮ್ಮ ಆತ್ಮಿಕ ಕಣ್ಣುಗಳನ್ನು ಮುಚ್ಚಾಕ್ತಾ ಇದ್ದಾನೆ. ಅಂದರೆ ನಮ್ಮ ಮನೋನೇತ್ರವು ಅದು ಬೆಳಗದಂತೆ, ಅದು ದೇವರ ಜ್ಞಾನದೆಡೆಗೆ ನಡೆಯದ ಹಾಗೆ ಅದನ್ನು ಕಟ್ಟು ಹಾಕಿ ಏನು ಮಾಡ್ತಾ ಇದ್ದಾನೆ ಅಂದರೆ, ದೇವರ ಜ್ಞಾನನ ತಿಳ್ಕೊಂಡ್ರೆ ಎಲ್ಲಿ ಆತನಿಗೆ ನಾವು ಹತ್ತಿರ ಆಗಿ ಆತನಿಗಾಗಿ ಜೀವಿಸುವಂಥ ಮಕ್ಕಳಾಗ್ತೀವಿ ಅಂತ ಎಂಬುದಾಗಿ ಯೋಚಿಸಿ ಅದರಿಂದ ದೂರ ಆಗಬೇಕು ಎಂಬುದಾಗಿ ಮನುಷ್ಯರ ಮನೋನೇತ್ರವನ್ನು ಮಂಕು ಮಾಡುತ್ತಿದ್ದಾನೆ ಅಂತ ಈ ವಾಕ್ಯದಿಂದ ನೋಡಬಹುದಾಗಿದೆ. ಇದರಿಂದ ನಮಗೆ ಎಷ್ಟು ರೀತಿಯಾದ ನಷ್ಟ ಉಂಟಾಗುತ್ತಿದೆ ಎಂದರೆ, ಒಂದು ವೇಳೆ ದೇವರ ಜ್ಞಾನನ ನಾವು ಅರಿಯದೆ ಹೋದರೆ ನಾವು ಯಾರು ಸಹ ದೇವರ ಸಮೀಪಕ್ಕೆ ಬರಲಾರದು. ಯಾಕೆಂದರೆ ದೇವರು ಇಂತಹ ಉನ್ನತರು ಅಂತ ನಮಗೆ ತಿಳಿಯದೆ ಹೋದರೆ ಯಾರು ಸಹ ಈ ಮಾನವರಲ್ಲಿ ದೇವರನ್ನು ಹುಡುಕುವುದಕ್ಕೆ ಅಥವಾ ಆತನ ಸನ್ನಿಧಿಗೆ ಬರೋದಕ್ಕೆ ಆಗೋಲ್ಲ. ಸೊ ಈ ಒಂದು ಇಂಟೆನ್ಷನಿಂದ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ನಮ್ಮ ಹೃದಯಗಳನ್ನು, ನಮ್ಮ ಒಂದು ಆಂತರ್ಯದ ಒಂದು ಮನಕಣ್ಣುಗಳನ್ನು ಏನು ಮಾಡ್ತಿದ್ದಾನೆ ಅಂದರೆ ಮಂಕು ಮಾಡುತ್ತಿದ್ದಾನೆ. ಇದರಿಂದ ನಮಗೆ ಎಷ್ಟು ನಷ್ಟ ಆಗುತ್ತಿದೆ ಅಂತ ನೋಡಬಹುದು ಪ್ರಿಯರೇ. ಅದೇ ರೀತಿಯಾಗಿ ಇನ್ನೊಂದು ಆತನ ಕಾರ್ಯವನ್ನು ನಾವು ನೋಡುವುದಾದರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನ. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಹಾಗಾದರೆ ಈ ಒಂದು ವಚನದಲ್ಲಿ ನಮಗೆ ಕಾಣಬಹುದು ಏನೆಂದರೆ, ದೇವರ ಆಜ್ಞೆ ಏನಿದೆ, ದೇವರ ಮಾತು ಏನಿದೆ, ಅದನ್ನು ಮೀರುವ ಹಾಗೆ ನಮ್ಮನ್ನು ಮಾಡ್ತಾನೆ ಅಂತ ಈ ವಾಕ್ಯದಿಂದ ನಮಗೆ ತಿಳಿದು ಬರುತ್ತದೆ. ನಮ್ಮ ಆದಿಯ ಮೂಲ ತಂದೆ ಆಗಿರುವಂಥ ಆದಾಮನು ಮತ್ತು ಅವರ ಕೈಯಿಂದ ಎಸಗಿದಂತಹ ಒಂದು ಹತ್ಯ, ಒಂದು ದೇವರಿಗೆ ವಿರೋಧವಾಗಿ ಅವಿಧೇಯರಾಗಿ ನಡೆದುಕೊಳ್ಳುವಂತೆ ಮಾಡಿದಂಥ ಪ್ಲ್ಯಾನನ್ನು ನಾವು ಈ ಒಂದು ವಚನದಲ್ಲಿ ನಾವು ನೋಡುವುದಾದರೆ, ನಿಜವಾಗಿಯೂ ಆದಾಮನು ನಿಜವಾಗಿಯೂ ದೇವರ ಮಾತನ್ನು ಮೀರಿ ಮಾಡಿದ ಆತನ ಪಾಪದಿಂದ ಯಾವ ರೀತಿಯಾದ ಅವಿಧೇಯತೆಯಿಂದ ದೇವರಿಂದ ಸಂಪೂರ್ಣವಾಗಿ ದೂರವಾದನೋ, ಯಾವ ರೀತಿಯ ಆತನ ಮೂಲಕವಾಗಿ ಅವರ ಮೂಲಕವಾಗಿ ಈ ಲೋಕದಲ್ಲಿ ಪಾಪ ಎನ್ನುವಂಥದ್ದು ಅದು ಉಂಟಾಗಿತ್ತು. ಇದರಿಂದ ಎಂತಹ ಪರಿಣಾಮ ಆಯಿತು. ದೇವರು ಏನೋ ಒಂದು ಉದ್ದೇಶದಿಂದ ಈ ಮನುಷ್ಯರೆಲ್ಲರೂ ನಮಗೆ ಜನ್ಮವನ್ನು ಕೊಟ್ಟು ಅವರ ಮೂಲಕ ತಾನು ಮಹಿಮೆ ಹೊಂದಬೇಕು ಅಂತ ಉದ್ದೇಶದಿಂದ ಈ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿದ್ರು. ಆದರೆ ಆತನ ಒಂದು ಸಂಕಲ್ಪ, ಆತನ ಚಿತ್ತ, ಇದೆಲ್ಲವೂ ಸಹ ಅಲ್ಲಿ ಉಲ್ಟಾ ಆಗೋದನ್ನು ನಾವು ನೋಡುತ್ತೇವೆ. ಇದು ಯಾಕೆ ಆಯಿತು ಅಂದರೆ, ಸೈತಾನನಾದವನಿಂದ ಪ್ರೇರೇಪಣೆಗೆ ಒಳಗಾದಂತಹ ನಾವು ನಮ್ಮ ಮೂಲಕವಾಗಿ ಈ ಪಾಪವು ನಡೆದಿದೆ. ಹಾಗಾದರೆ ನಮ್ಮನ್ನು ದೇವರ ವಾಕ್ಯಗಳನ್ನು ಮೀರುವ ಹಾಗೆ ಪ್ರೇರೇಪಿಸುವ ಆತನು ಅದು ಸೈತಾನನೇ ಎಂಬುದಾಗಿ ನಾವು ನೋಡಬಹುದು. ಏಕೆಂದರೆ ಈಗ ತಾನೇ ನಾವು ನೋಡಿಕೊಂಡಿದ್ದೇವೆ, ನಮ್ಮ ದೇಹವನ್ನು ದೇವರಿಗೆ ಪರಿಶುದ್ಧವಾಗಿ ಮೀಸಲಾಗಿ ಮೆಚ್ಚುಗೆ ಆದಂತಹ ಒಂದು ಸಮರ್ಪಕವಾದ ಒಂದು ಯಜ್ಞವಾಗಿ ನಾವು ಇಡಬೇಕಂತ
ಹೇಳಿದಂತಹ ವಾಕ್ಯ ನಾವು ನೋಡುವುದಾದರೆ, ಆದರೆ ಈಗ ನಿಜವಾಗಲೂ ದೇವರಿಗೆ ವಾಕ್ಯದ ಪ್ರಕಾರ ನಡೆದುಕೊಳ್ಳುತ್ತಿದ್ದೇವಾ ಅಥವಾ ಆ ಒಂದು ದೇವರ ಆಜ್ಞೆಯನ್ನು ಮೀರುತ್ತಿದ್ದೇವಾ ಅಂತ ನೋಡೋದಾದರೆ, ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಒಂದೊಂದು ದಿನವನ್ನು ದೇವರು ಹೊಸದಾಗಿ ಕಾಣೋದಕ್ಕೆ ಕೊಡ್ತಾ ಇದ್ದರು. ಆ ದಿನವೆಲ್ಲವನ್ನು ನಾವು ದಿನದಿಂದ ದಿನಕ್ಕೆ ನಾವು ಅಪ್ಗ್ರೇಡ್ ಆಗಬೇಕು, ದೇವರಲ್ಲಿ ನಾವು ಲೆವೆಲ್ ಅಪ್ ಆಗಬೇಕಂತ ನಾವು ಅನ್ಕೋತಾ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಏನಾದರೂ ಒಂದು ಮಿಸ್ಟೇಕ್ಸ್ ಮಾಡಿ, ಏನಾದರೂ ಒಂದು ತಪ್ಪುಗಳನ್ನು ಮಾಡಿ ದೇವರಿಂದ ಹೆಚ್ಚು ದೂರನೇ ಹೋಗ್ತಾ ಇದ್ದೀವಿ. ಅಥವಾ ದೇವರಿಗೆ ಹತ್ತಿರ ಆಗೋದಕ್ಕೆ ಎಷ್ಟು ಜನವಾಗಿ ನಾವು ಆತನಿಗಾಗಿ ನಾವು ಇನ್ನೂ ದೇವರಲ್ಲಿ ಬೆಳಿಬೇಕು, ಇನ್ನು ನಾವು ಈ ಒಂದು ಸ್ಥಿತಿಯಿಂದ ಮತ್ತೊಂದು ಉನ್ನತ ಸ್ಥಿತಿಗೆ ನಾವು ಯಾವ ರೀತಿಯಾಗಿ ನಾವು ವಾಕ್ಯದಲ್ಲಿ ಭಕ್ತರಿದ್ದಾರೆ, ಯಾವ ರೀತಿಯಾಗಿ ಯೇಸು ಕ್ರಿಸ್ತರು ಅವರ ಮಾದರಿಯ ಜೀವಿತವನ್ನು ತೋರಿಸಿ ಹೋಗಿದ್ದಾರೆ, ಆ ರೀತಿಯಾದ ಲೆವೆಲ್ಗೆ ನಾವು ಹೋಗಬೇಕಂತ ಎಷ್ಟು ಜನ ಆ ಒಂದು ಪ್ಯಾಷನಿಂದ ನಾವು ಈ ಲೋಕದಲ್ಲಿ ಜೀವಿಸ್ತಿದ್ದೀವಿ ಪ್ರಿಯರೇ. ವಾಕ್ಯವನ್ನು ಕೇಳಿ ಅದನ್ನು ಮತ್ತೆ ಈ ಲೋಕದ ಹಾದಿಯಲ್ಲಿ ನಡೆದು ಆ ವಾಕ್ಯಗಳು ನಮ್ಮಿಂದ ಹೋಗಿ ಮತ್ತೆ ನಾವು ಅದಕ್ಕೆ ಒಳಪಡದಂತೆ ನಾವು ದೇವರ ಆಜ್ಞೆಯನ್ನು ಮೀರುವ ಹಾಗೆ ಸೈತಾನನು ಪ್ರೇರೇಪಿಸುತ್ತಿದ್ದಾನೆ ಅಂತ ಒಂದು ಎಚ್ಚರಿಕೆಯಿಂದ ನಾವು ಜೀವಿಸಬೇಕೆಂಬುದಾಗಿ ಈ ಒಂದು ವಾಕ್ಯದ ಮೂಲಕ ತಿಳಿದುಕೊಳ್ಳುತ್ತೇವೆ. ಹಾಗೆಯೇ ಇನ್ನೊಂದು ವಾಕ್ಯವನ್ನು ನೋಡುವುದಾದರೆ, ಯೋಬನು 2ನೇ ಅಧ್ಯಾಯ 4ರಿಂದ 5ನೇ ವಚನ. ಯೋಬನು 2ನೇ ಅಧ್ಯಾಯದ 4ರಿಂದ 5ನೇ ವಚನ. ಪ್ರಿಯರಾದ ದೇವಜನರೇ, ಈ ವಾಕ್ಯದಲ್ಲಿ ನಮಗೆ ತಿಳಿದು ಬರುತ್ತಿದೆ, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಹಾಗಾದರೆ ಸೈತಾನನ ಪ್ಲ್ಯಾನಲ್ಲಿ ಇದು ಒಂದು ಪ್ಲ್ಯಾನ್ ಆಗಿದೆ ಅಂತ ನಾವು ನೋಡಬಹುದು. ಹಾಗಾದರೆ ದೇವರಿಂದ ನಮ್ಮನ್ನು ಮೊದಲನೇದಾಗಿ ದೇವರ ಜ್ಞಾನಕ್ಕೆ ಬರಬಾರ್ದು ಅಂತ ಅವನ ಒಂದು ಪ್ಲ್ಯಾನ್ ಆಗಿದೆ. 2ನೇದಾಗಿ ನಾವು ದೇವರ ವಾಕ್ಯಕ್ಕೆ ಅವಿಧೇಯರಾಗಬೇಕು, ಆ ವಾಕ್ಯನ ಮೀರಬೇಕಂತ ಒಂದು ಪ್ಲ್ಯಾನ್ ಆಗಿರುತ್ತೆ. ಆದರೆ ಅದೇ ರೀತಿಯಾಗಿ ಇದು ಒಂದು ಪ್ಲ್ಯಾನ್ ಏನಂದರೆ, ದೇವರನ್ನು ನಾವು ದೂಷಿಸಬೇಕು ಅಂತ. ಯಾಕೆ ನಾವು ಮಕ್ಕಳಾಗಿ ದೇವರಿಗೆ ಮಕ್ಕಳಾಗಿ ನಾವು ಜೀವಿಸುವಾಗ ಯಾರಾದರೂ ಸಹ ಮಕ್ಕಳು ತಂದೆ ತಾಯಂದಿರನ್ನು ದೂಷಿಸುವುದು ಉಂಟಾ? ಆದರೆ ನಾವು ದೇವರನ್ನು ದೂಷಿಸಿ ದೇವರಿಂದ ನಾವು ಅಗಲಿ ಬಿಡಬೇಕು. ಇಲ್ಲ ಹೋದರೆ ನಮಗೆ ದೇವರನ್ನು ಅರಿತುಕೊಂಡವರಾಗಿ ನಾವು ಪರಲೋಕ ಸೇರಿಬಿಡ್ತೀವಿ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ, ನಾವು ದೇವರಿಂದ ಅಗಲಿ ಆತನನ್ನು ದೂಷಿಸಿ ಈ ಲೋಕದ ಆ ಕಾರ್ಯಗಳಲ್ಲಿ ಹೋಗಬೇಕು, ಪಾಪದ ಕಾರ್ಯಗಳಿಗೆ ನಾವು ಹೋಗಬೇಕು ಎಂಬುದಾಗಿ. ಹಾಗಾದರೆ ಈತನ ಒಂದು ಪ್ಲ್ಯಾನಿಗೆ ಸಂಚಿಗೆ ನಾವು ಒಳಪಡುವುದಾದರೆ, ನಾವು ದೇವರನ್ನು ದೂಷಿಸುವುದಾದರೆ ಆತನ ತಂದೆಯಾದ ದೇವರ ಮನಸ್ಸಿನ ಒಂದು ಸ್ಥಿತಿಯನ್ನು ನಾವು ಯೋಚಿಸಬಹುದು. ಅದು ಎಷ್ಟು ಸಂಕಷ್ಟಕ್ಕೆ ಒಳಗಾಗುತ್ತದೆ. ಈಗ ಒಂದು ಉದಾಹರಣೆಗೆ, ಮಕ್ಕಳಾದವರು ತಂದೆ ತಾಯಂದಿರಿಗೆ ನೀನು ಏನು ಮಾಡಿದೀಯಾ, ನನಗೆ ಈ ಥರ ಜೀವನ ಮಾಡೋದಕ್ಕೆ ಏನೆಲ್ಲ ಕೊಟ್ಟಿದೆಯಾ, ಆ ಥರ ನಮಗೆ ತಿರುಗಿ ಬೀಳೋದಾದರೆ ಅದು ಒಂದೇ ಒಂದು ಮಾತಿನಿಂದ ನಮಗೆ ಎಷ್ಟು ಹರ್ಟ್ ಆಗುತ್ತೆ. ಆದರೆ ತಂದೆಯಾದ ದೇವರನ್ನು ನಾವು ದೂಷಿಸುವ ಹಾಗೆ ಮಾಡಿ ತಂದೆಯಾದ ದೇವರ ಮನಸ್ಸನ್ನು ನಾವು ನೋಯಿಸಿ ಆತನಿಂದ ದೂರ ಆಗಬೇಕೆಂಬುದಾಗಿ ಸೈತಾನನು ಒಂದು ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಅಂತಲೂ ಕೂಡ ನಾವು ನಮ್ಮ ಒಂದು ಹೃದಯದಲ್ಲಿ ಇದನ್ನು ನೆನೆದುಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಯೋಹಾನನು 8ನೇ ಅಧ್ಯಾಯದ 44ನೇ ವಚನ. ಈ ವಾಕ್ಯದಿಂದ ನಮಗೆ ತಿಳಿದು ಬರುತ್ತದೆ, ಸೈತಾನನ ಕಾರ್ಯಗಳಲ್ಲಿ ನಮ್ಮನ್ನು ಸುಳ್ಳಿಗೆ ಪ್ರೇರೇಪಿಸುವುದು, ಹಾಗೆ ಹತ್ಯಕ್ಕೆ ಒಳಪಡಿಸುವುದು ಕೂಡ ಒಂದು ಪ್ಲ್ಯಾನ್ ಆಗಿರುತ್ತೆ ಅಂತ. ಹತ್ಯೆ ಎಂದರೆ ನಾವು ಹೋಗಿ ಹತ್ಯೆಯನ್ನು ಮಾಡಬೇಕು, ಕೊಲೆಯನ್ನು ಮಾಡಬೇಕಂತ ಏನೂ ಇಲ್ಲ. ಆದರೆ ವಾಕ್ಯದಲ್ಲಿ ನೋಡುವ ಮೂಲಕ ನಮಗೆ ಗೊತ್ತಾಗುತ್ತದೆ, ಸಹೋದರನನ್ನು ಕುರಿತು ಹೃದಯದಲ್ಲಿ ಒಂದು ಕೆಟ್ಟದ್ದನ್ನು ಯೋಚಿಸಿದರೆ ಆತನನ್ನು ನಾವು ಏನು ಹತ್ಯೆಯನ್ನು ಮಾಡಿದ ಹಾಗೆ, ನರಹತ್ಯೆ ಮಾಡಿದ ಹಾಗೆ ಸಮಾನ ಎಂಬುದಾಗಿ ನಾವು ನೋಡುತ್ತೇವೆ. ಆ ರೀತಿಯಾಗಿ ಈಗ ಸೈತಾನನು ನಮ್ಮನ್ನು ಸುಳ್ಳಿಗೆ ಬಾನಿಸರಾಗಿ ಮಾಡಿ ಮತ್ತು ನಾವು ಸಹೋದರರ ಮೇಲೆ ಹಾಗೆ ದ್ವೇಷ, ಹೊಟ್ಟೆ ಕಿಚ್ಚು ಇದನ್ನು ಹುಟ್ಟಿಸಿ ಅದರ ಮೂಲಕ ನರಹತ್ಯಕರಾಗಿ ನಮ್ಮನ್ನು ಮಾಡಿ ನಮ್ಮನ್ನು ಅದರ ಮೂಲಕ ತಂದೆಯ ಉದ್ದೇಶ ಏನಿದೆ, ತಂದೆಯ ಚಿತ್ತ ಏನಿದೆ ಅದನ್ನು ನಾವು ತಿಳಿದುಕೊಳ್ಳದಂತೆ ಅದರಿಂದ ನಾವು ಅಗಲಿ ಬಿಡಬೇಕು ಎಂಬುದಾಗಿ ಸೈತಾನನು ಇದರಿಂದ ಕಾರ್ಯವನ್ನು ಮಾಡುತ್ತಿದ್ದಾನೆ. ಯಾಕೆಂದರೆ ಸುಳ್ಳು ನಾಶಕರ ಎಂಬುದಾಗಿ ನಾವು ಜ್ಞಾನೋಕ್ತಿಯಲ್ಲಿ ಓದಬಹುದು. ಅದೇ ರೀತಿಯಾಗಿ ಕೊನೆಯಲ್ಲಿ ಎಲ್ಲ ಸುಳ್ಳುಗಾರರನ್ನು ದೇವರು ಬೆಂಕಿಯ ಕೆರೆಗೆ ಹಾಕುತ್ತಾರೆ ಅಂತ ನಮಗೆ ತಿಳಿದಿದೆ. ಅದೇ ರೀತಿಯಾಗಿ ಆ ಒಂದು ಸುಳ್ಳನ್ನು ಪ್ರೇರಿಸಿ ಸುಳ್ಳಾಡುವ ಹಾಗೆ ನಮ್ಮನ್ನು ಮಾಡಿ ಈ ಒಂದು ಕೊನೆಯಲ್ಲಿ ದೇವರು ನಮ್ಮನ್ನು ಬೆಂಕಿಯ ಕೊಂಡಕ್ಕೆ ಹಾಕಬೇಕೆಂಬುದಾಗಿ ಆತನು ನಮ್ಮನ್ನು ಅನೇಕ ಸುಳ್ಳುಗಳಿಗೆ ಒಳಪಡಿಸುತ್ತಾನೆ ಅಂತ ನಾವು ಕಾಣಬಹುದು. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನು 13ನೇ ಅಧ್ಯಾಯ 22ನೇ ವಚನ. ಮತ್ತಾಯ 13ನೇ ಅಧ್ಯಾಯ 22ನೇ ವಚನ.
ಪ್ರಿಯರಾದ ದೇವಜನರೇ, ಈ ವಾಕ್ಯವನ್ನು ನಾವು ನೋಡುವಾಗ ಇದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಸೈತಾನನ ಒಂದು ಕಾರ್ಯಗಳು, ಆತನ ತಂತ್ರಗಳಲ್ಲಿ ಇದು ಒಂದು ಕೂಡ ಆತನ ಒಂದು ಹೊಡುತ್ತಿರುವಂತಹ ಒಂದು ಮುಖ್ಯವಾದಂತಹ ಕಲ್ಲಾಗಿರುವಂಥದ್ದು. ಏನೆಂದರೆ, ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನೋ ಎಂಬುದಾಗಿ. ಹಾಗಾದರೆ ನಾವು ಇವಾಗ ಈ ಹೊತ್ತು ದಿನದಲ್ಲಿ ನಾವು ಇದು ವಿಶೇಷ ಕೂಟದಲ್ಲಿ ಕೇಳಿರುವಂತಹ ವಾಕ್ಯಗಳು, ಅದನ್ನು ನಾವು ಎಷ್ಟು ಜಾಗರೂಕರಾಗಿ ಕೇಳಿ ನಮ್ಮ ಹೃದಯದಲ್ಲಿ ಅದನ್ನು ನೆನೆದು ಮನೆಯಲ್ಲೂ ಕೂಡ ಹೋಗಿ ಅದನ್ನು ಧ್ಯಾನ ಮಾಡಿ ಮತ್ತು ನಿಜ ಜೀವನದಲ್ಲಿ ಅದನ್ನು ಎಂಬುದಾಗಿ ನಮಗೆ ದೇವರು ಆಲೋಚನೆಯನ್ನು ಕೊಟ್ಟಿದ್ದರೂ ಆ ಸೈತಾನನಾದವನಿಗೆ ಏನು ಮಾಡ್ತಾನೆ ಅಂದರೆ, ಈ ವಾಕ್ಯಗಳು ಇವರ ಹೃದಯದಲ್ಲಿ ಇರಬಾರ್ದು, ಈ ವಾಕ್ಯಗಳನ್ನು ತೆಗೆದುಬಿಡಬೇಕು, ಈ ವಾಕ್ಯಗಳ ಒಂದು ದೆಸೆಯಿಂದ ಇವರು ತಾನೇ ಶುದ್ಧರಾಗ್ತಾರೆ, ಈ ವಾಕ್ಯಗಳೇ ಇಲ್ಲ ಅಂದರೆ ಇವ್ರು ಯಾವ ರೀತಿಯಾಗಿ ಶುದ್ಧ ಆಗ್ತಾರೆ. ಅದ್ರ ಮೂಲಕವಾಗಿ ಈ ಲೋಕದ ಜಂಜಾಟಗಳು, ಹಣದ ಆಸೆ, ಐಶ್ವರ್ಯದ ಆಸೆ, ಅಧಿಕಾರದ ಆಸೆ, ಅನೇಕ ಆಸೆಗಳು ಮತ್ತು ಈ ಲೋಕದಲ್ಲಿ ನಾವು ಹೆಚ್ಚಾದ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಬೇಕು, ಅದು ಬೇಕು, ಇದು ಬೇಕು, ಈ ದೇಹದ ಇಚ್ಛೆಗಳನ್ನು ಪೂರೈಸಿಕೊಂಡು ನಾವು ಈ ಲೋಕದಲ್ಲಿ ಎಂಜಾಯ್ ಆಗಿ ಇರಬೇಕೆಂಬುದಾಗಿ ಆತನು ನಮ್ಮನ್ನು ಪ್ರೇರಿಸಿ ಅದರ ಮೂಲಕ ಏನು ಮಾಡ್ತಾ ಇದ್ದಾನೆಂದರೆ, ವಾಕ್ಯವು ನೆಲೆಯಾಗಿ ನಿಲ್ಲಬೇಕಾಗಿರುವಂಥ ಸ್ಥಳದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಒಡ್ಡಿ ಈ ವಾಕ್ಯಗಳು ಬೆಳೆದು ಫಲ ಕೊಡದ ಹಾಗೆ ಮಾಡುತ್ತಿದ್ದಾನೆ. ಯಾವ ರೀತಿಯಾಗಿ ವಾಕ್ಯಗಳು ಒಂದು ಒಳ್ಳೆಯ ನೆಲದ ಮೇಲೆ ಬಿದ್ದರೂ ಕೂಡ ಮುಳ್ಳು ಗಿಡಗಳು ಅದನ್ನು ಅಡಗಿಸಿ ಬಿಟ್ಟು ಅದನ್ನು ಕೊಂದು ಬಿಡುತ್ತದೋ, ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಹೊಂದಿಕೊಂಡು ಮನೆಗೆ ಹಿಂತಿರುಗಿದಾಗ ಅನೇಕ ರೀತಿಯಾದ ಲೋಕದ ಜಂಜಾಟಗಳು ಒಂದು ಕಾರ್ಯಗಳಲ್ಲಿ ಅನೇಕ ಆ ಕಾರ್ಯಗಳನ್ನು ತಂದು ಲೌಕಿಕ ಕಾರ್ಯಗಳನ್ನು ತಂದು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ, ಸೈತಾನನಾದವನು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ನೆಲೆಯಾಗದಂತೆ, ಅದು ಫಲ ಕೊಡದ ಹಾಗೆ ಅದನ್ನು ಹಾಗೆ ಚಿವುಟಿ ಸಾಯಿಸಿಬಿಡ್ಬೇಕೆಂಬುದಾಗಿ ಆತನು ಸಂಚನ್ನು ಮಾಡುತ್ತಿದ್ದಾನೆ ಅಂತ ಈ ವಾಕ್ಯದ ಮೂಲಕ ನಾವು ನೋಡಿಕೊಳ್ಳಬಹುದು. ಅದೇ ರೀತಿಯಾಗಿ ಈತನ ಕಾರ್ಯಗಳಲ್ಲಿ ಇನ್ನೂ ಒಂದು ಕಾರ್ಯವನ್ನು ನಾವು ನೋಡುವುದಾದರೆ, ಅದೇ ಯೋಹಾನನು 13ನೇ ಅಧ್ಯಾಯ 34-35 ವಚನ. ಯೋಹಾನನು 13ನೇ ಅಧ್ಯಾಯ 34-35 ವಚನ. ಈ ವಾಕ್ಯಗಳಲ್ಲಿ ನಾವು ನೋಡಬಹುದು ಪ್ರಿಯರೇ, ದೇವರು ಕೊಟ್ಟಿರುವಂಥ ಮುಖ್ಯವಾದ ಒಂದು ಆಜ್ಞೆಗಳಲ್ಲಿ ಒಂದನೇದಾಗಿ ನಾವು ದೇವರನ್ನು ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಅದಕ್ಕೆ ಸಮಾನ ಆಗಿರುವಂಥ ಇನ್ನೊಂದು ಆಜ್ಞೆನೇ ನಾವು ನಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕೆಂಬುದಾಗಿ. ಈ ಒಂದು ಕಾರ್ಯದಲ್ಲಿ ನಾವು ಇರೋದಾದರೆ, ಒಂದು ನಮ್ಮ ಸಹೋದರರನ್ನ ಕುರಿತು, ನಮ್ಮ ಒಂದು ಅಕ್ಕಪಕ್ಕದಲ್ಲಿ ಇರುವಂತಹ ಜನರನ್ನು ಕುರಿತು ನಾವು ಪ್ರೀತಿಯಿಂದ ಇದ್ದಾಗ ಆ ಪ್ರೀತಿಯ ನಡುವೆ ಯಾವುದೇ ರೀತಿಯಾದ ಹಾಗೆಯು ಮೋಸ, ದುಷ್ಟತನ, ದ್ವೇಷ, ದುರಾಸೆ, ಹೊಟ್ಟೆ ಕಿಚ್ಚು ಇದು ಯಾವುದು ಸಹ ಉಂಟಾಗೋದಿಲ್ಲ. ಎಲ್ಲಿ ಪ್ರೀತಿ ಇರೋದಿಲ್ಲ ಆ ಸ್ಥಳದಲ್ಲಿ ಈ ಒಂದು ಪಾಪದ ಕಾರ್ಯಗಳು ಉಂಟಾಗುತ್ತದೆ. ಅದಕ್ಕೋಸ್ಕರ ಈ ಸೈತಾನನಾದವನು ಏನು ಮಾಡ್ತಿದ್ದಾನೆ ಅಂದರೆ, ನಮ್ಮ ಹೃದಯಗಳಲ್ಲಿ ಪ್ರೀತಿ ಇರದ ಹಾಗೆ, ನಮ್ಮ ಸಹೋದರರನ್ನು ಕಂಡರೆ ನಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಒಂದು ಭೇದ, ಒಂದು ಭಾವಗಳು, ಏನೇ ಒಂದು ನಾವು ಬೇರೆ, ಅದು ಬೇರೆ, ಇದು ಬೇರೆ, ಅವ್ರ ಥರ ಬೇರೆ, ಅದು ಬೇರೆ, ಇದು ಥರ ಒಂದು ಭಿನ್ನತೆಗಳನ್ನು ನಮ್ಮಲ್ಲಿ ಹುಟ್ಟಿಸಿ ಸಹೋದರರನ್ನು ಕುರಿತು ಪ್ರೀತಿಯೇ ಇಲ್ಲದ ಜೀವಿತವಾಗಿ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ಇದರ ಮೂಲಕವಾಗಿ ಅನೇಕ ಪಾಪಗಳಿಗೆ ನಾವು ಒಳಪಡುವಂತೆ ಈ ಒಂದು ಮೂಲಕವಾಗಿ ದೇಶದಲ್ಲಿ ಅನೇಕ ಕಡೆ ನಾವು ನೋಡಬಹುದು ಯುದ್ಧಗಳು ಪ್ರಾರಂಭವಾಗೋದನ್ನು ಮತ್ತು ಒಬ್ಬರ ಮೇಲೆ ಒಬ್ಬರು ಹೊಟ್ಟೆ ಕಿಚ್ಚು, ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯ, ಒಂದು ದೇಶದ ಮೇಲೆ ಇನ್ನೊಂದು ದೇಶ, ಈ ರೀತಿಯಾಗಿ ಯಾಕೆ ಇದು ನಡೀತಾ ಇದೆ ಅಂತ ಹೇಳೋದಾದರೆ ನಮ್ಮಲ್ಲಿ ಇರುವಂತಹ ದ್ವೇಷ. ಯಾಕೆಂದರೆ ಎಲ್ಲಿ ಪ್ರೀತಿ ಇರೋದಿಲ್ಲವೋ ಅಲ್ಲಿ ಖಂಡಿತವಾಗಿ ದ್ವೇಷ ಅನ್ನುವುದು ಮತ್ತು ಅನೇಕ ಕೆಟ್ಟತನಕ್ಕೆ ಕಾರಣವಾಗುವಂಥ ಕಾರ್ಯಗಳು ನಮ್ಮಲ್ಲಿ ಬರುವುದಾದರೆ ನಮ್ಮಲ್ಲಿ ಅನೇಕ ಪಾಪಗಳು ಉಂಟಾಗಿ ನಾವೇ ಅವಕಾಶವನ್ನು ಮಾಡಿಕೊಟ್ಟ ಹಾಗಾಗುತ್ತದೆ. ಅದೇ ರೀತಿಯಾಗಿ ಇಷ್ಟು ಕಾರ್ಯಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಸೈತಾನನಾದವನು ನಮ್ಮ ಮೂಲಕ ಯಾವ ರೀತಿಯಾಗಿ ತನ್ನ ಉದ್ದೇಶವನ್ನು ನಮ್ಮಲ್ಲಿ ನೆರವೇರಿಸಿಕೊಂಡು ನಮ್ಮನ್ನು ಕೊನೆಗೆ ನರಕದ ಹಾದಿಗೆ ದಬ್ಬಬೇಕೆಂಬುದಾಗಿದ್ದಾನೆ ಅಂತ ನಾವು ಒಂದೊಂದು ಕ್ಷಣವೂ ನಮ್ಮ ಜೀವಿತವನ್ನು ಕೊಟ್ಟ ಕಾಲವನ್ನು ದೇವರಿಗಾಗಿ ಮೀಸಲಾಗಿ ಇಟ್ಟು ಆತನ ಕಾರ್ಯಗಳನ್ನು ಅರಿತವರಾಗಿ ಅದನ್ನು ಜಯಿಸುವುದಕ್ಕೆ ನಾವು ಮುಂದಾಗೋಣ ಪ್ರಿಯರೇ. ಯಾಕೆಂದರೆ ಯಾರಲ್ಲಿ ವಾಕ್ಯ ಇರುತ್ತದೋ ಆ ವಾಕ್ಯವೇ ಈ ಲೋಕದ ಕಾರ್ಯಗಳನ್ನು ಮತ್ತು ಸೈತಾನನ ತಂತ್ರವನ್ನು ಜಯಿಸುವುದಕ್ಕೆ ವಾಕ್ಯವೇ ನಮಗೆ ಶಕ್ತಿಯನ್ನು, ಬಲವನ್ನು ನೀಡುವಂಥದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಾಗಿ ಸೈತಾನನಾದವನು ಇನ್ನೊಂದು ಮುಖ್ಯವಾದಂತಹ ಒಂದು ಕಿರುಭಾಗಕ್ಕೆ ಹೋಗೋಣ. ಯಾವ ರೀತಿಯಾಗಿ ನಿಜವಾಗಲೂ ನಮ್ಮಿಂದ ಪಾಪಗಳನ್ನು ಮಾಡಿಸುತ್ತಾನೆ,
ಅಂತ ಒಂದು ಮೂಲ ಒಂದು ಉದ್ದೇಶ ಕಾರ್ಯ ಎಂಬುದನ್ನು ದೇವರು ನಮಗೆ ಬರೆಸಿಕೊಟ್ಟಿದ್ದಾರೆ. ಅದು ಎಲ್ಲಿದೆ ಅಂದರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಚನ. ಆಮೇಲೆ ಆಶೆಯು ಬಸ್ರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಅದರ ಮೇಲನೇ ವಚನ ಬಂದು, ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವಂಥ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಹಾಗಾದರೆ ಎಲ್ಲದಕ್ಕೂ ಮೂಲವಾದಂತಹ ಕಾರಣ, ಎಲ್ಲ ಪಾಪಗಳಿಗೂ ನಾವು ಆದಿಯಿಂದನೂ ನೋಡುವುದಾದರೆ ಆದಾಮ್ ಮತ್ತು ಅವರಲ್ಲಿಯೂ ನಡೆದಂತಹ ಘಟನೆ ಇದೇ ಆಗಿದೆ. ಅವರಲ್ಲಿಯೂ ಸಹ ಆಶೆಯನ್ನು ಒಡ್ಡಿ ಆ ಪ್ರೇರೇಪಣೆಯಿಂದ ಪಾಪಕ್ಕೆ ಗುರಿ ಮಾಡಿದ್ದಾನೆ. ಹಾಗಾದರೆ ನಮ್ಮ ಶರೀರದಲ್ಲಿ ಬರುವಂಥ ಆಸೆ, ಇಚ್ಛೆ, ಆಕಾಂಕ್ಷೆಗಳು ಲೌಕಿಕ ಕಾರ್ಯಗಳ ಮೂಲಕ ನಮ್ಮನ್ನು ಪ್ರೇರೇಪಣೆ ಮಾಡಿ ಆ ಆಸೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಈ ಪಾಪವು ಬೆಳೆದು ಏನು ಮಾಡುತ್ತದೆ, ನಮ್ಮನ್ನು ನಿತ್ಯ ಮರಣಕ್ಕೆ ದಬ್ಬುತ್ತದೆ ಎಂಬುದನ್ನು ನಾವು ಈ ವಚನವು ನಮಗೆ ಎಲ್ಲ ಕ್ರೈಸ್ತರಾಗಿರುವಂಥ ಪ್ರತಿಯೊಬ್ಬೊಬ್ಬರು ಒಂದು ಅಲರ್ಟ್ ವಾಕ್ಯವಾಗಿ ಇದನ್ನು ನಾವು ಎನಿಸಿಕೊಳ್ಳಬೇಕು. ಯಾಕೆಂದರೆ ಈ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇವತ್ತೇ ಇದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅಂಗೀಕರಿಸುವುದಾದರೆ ನಮಗೆ ಯಾವುದೇ ಸಮಯದಲ್ಲೂ ಪಾಪದ ಪ್ರೇರೇಪಣೆಗೆ ನಾವು ಒಳಪಡುವಾಗಲೂ ಈ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ನಿನ್ನಲ್ಲಿ ಆಸೆ ಬರ್ತಾ ಇದೆ, ಈ ಒಂದು ಮಾಡಬೇಕಂತ, ಏನೋ ಪಾಪ ಮಾಡಬೇಕಂತ ನಿನ್ನಲ್ಲಿ ಏನೋ ಒಂದು ಉದ್ಭವ ಆಗ್ತಾ ಇದೆ, ಇದು ಸೈತಾನನಿಂದ ಬರ್ತಾ ಇದೆ, ಇದನ್ನು ನೀನು ಮಾಡಬೇಡ, ಇದನ್ನು ನೀನು ಜಯಿಸಬೇಕು, ಇದನ್ನು ನೀನು ವಿಸರ್ಜನೆ ಮಾಡಬೇಕು ಅಂತ ಈ ವಾಕ್ಯ ನಮಗೆ ಹೇಳುತ್ತೆ. ಯಾಕೆಂದರೆ ಈಗ ಒಂದು ಉದಾಹರಣೆಗೆ ಒಂದು ಸಿಸ್ಟಮನ್ನು ತಗೊಂಡ್ರೆ ಆ ಸಿಸ್ಟಮಲ್ಲಿ ಅನೇಕ ರೀತಿಯಾದ ವೈರಸ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಸಿಸ್ಟಮ್ಗೆ ಆ ಥರ ಆಗಬಾರ್ದಂತ ಪ್ರೊಟೆಕ್ಷನ್ಗೋಸ್ಕರ ಆ್ಯಂಟಿವೈರಸ್ಸು ಅದೇನೇನೋ ಹಾಕಿ ಅದನ್ನು ಏನು ಮಾಡ್ತೀವಿ, ಅದನ್ನು ಪ್ರೊಟೆಕ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ವಾಕ್ಯ ಎನ್ನುವಂಥದ್ದು ನಮಗೆ ಒಂದು ವೈರಸ್ಸನ್ನು ಪ್ರೊಟೆಕ್ಷನ್ ಮಾಡುವಂಥದ್ದಾಗಿ ನಾವು ಎನಿಸೋದಾದರೆ ಆ್ಯಂಟಿವೈರಸ್ ಆಗಿ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಿ ಅದರ ಮೂಲಕವಾಗಿ ವೈರಸ್ ಆಗಿರುವಂಥದ್ದು ಬರದ ಹಾಗೆ ಅದು ನಮ್ಮನ್ನು ನಿಯಂತ್ರಣ ಮಾಡುತ್ತದೋ, ಸಿಸ್ಟಮನ್ನು ಕಾಪಾಡುತ್ತದೋ, ಅದೇ ರೀತಿಯಾಗಿ ವಾಕ್ಯವೆಂಬವುಗಳು ನಮ್ಮ ಹೃದಯದಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳೋದಾದರೆ ಪಾಪ ಎಂಬ ವೈರಸ್ ನಮ್ಮಲ್ಲಿ ಬಂದಾಗ್ಯೂ ಕೂಡ ಅದನ್ನು ವಾಕ್ಯವೆಂಬ ಒಂದು ಆ್ಯಂಟಿವೈರಸ್ ಬಂದು ಅದನ್ನು ಡಿಫೆಂಡ್ ಮಾಡಿ ನಾವು ಅದನ್ನು ಜಯಿಸುವಂತೆ ಮತ್ತು ನಮ್ಮ ಸಿಸ್ಟಮ್, ನಮ್ಮ ಮನಸ್ಸು ಯಾವುದೇ ರೀತಿಯಾದ ಅಶುದ್ಧ ಕಾರ್ಯಗಳಿಗೆ ಹೋಗದಂತೆ ನಮ್ಮನ್ನು ನಿರ್ಮಲವಾಗಿ ಪವಿತ್ರವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತದೆ ಎಂಬುದಾಗಿ ಈ ಎಚ್ಚರಿಕೆ ವಾಕ್ಯಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾರ ಒಂದು ರೋಲ್ ಮಾಡೆಲನ್ನು ನಾವು ತಗೊಂಡು ಈ ಲೋಕದಲ್ಲಿ ಜೀವಿಸಬೇಕು, ಆ ರೋಲ್ ಮಾಡೆಲ್ ಇವ್ರ ಥರ ಜೀವಿಸಬೇಕು, ಈ ಸೇವಕರ ಹಾಗಿರಬೇಕು, ಆ ಸೇವಕರ ಹಾಗಿರಬೇಕು ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ಈ ಪ್ರಪಂಚದಲ್ಲಿ ಯಾರೂ ಸಹ ಪರ್ಫೆಕ್ಟ್ ಇಲ್ಲ ಅಂತ ನಮಗೆ ತಿಳಿದು ಬಂದಿದೆ. ಯಾಕೆಂದರೆ ದೇವರು ಹೇಳಿದ್ದಾರೆ, ಈ ಲೋಕದಲ್ಲಿ ಒಬ್ಬರು ಶುದ್ಧರಿಲ್ಲ, ಎಲ್ಲರೂ ಪಾಪ ಮಾಡಿದವರೇ ಅಂತ. ಆದರೆ ಯಾರಲ್ಲಿ ನಾವು ಒಂದು ಪಾಪವನ್ನು ಕಾಣೋದಕ್ಕೆ ಆಗೋಲ್ಲ, ಒಂದು ಪಾಪವೂ ಅವರಲ್ಲಿ ಇಲ್ಲ, ಹುಡುಕಿದರೂ ಸಿಗೋದೇ ಇಲ್ಲ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡೋದಾದರೆ ಆತನು ನಮ್ಮ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತರ ಒಂದು ಜೀವಿತವನ್ನು ನಾವು ನೋಡುವುದಾದರೆ ಆ ಒಂದು ಪ್ರಭುವಾಗಿದ್ದರು, ಸ್ವತಃ ದೇವರಾಗಿದ್ದರು, ತಾನೇ ಸೃಷ್ಟಿಕರ್ತನಾಗಿದ್ದರು, ಆತನಿಗೂ ಈ ಲೋಕದಲ್ಲಿ ಮಾಂಸವನ್ನು ಧರಿಸಿ ಬಂದಂಥ ಈ ಲೋಕದಲ್ಲಿ ಆತನಿಗೂ ಸಹ ಎದುರಾದಂಥ ಶೋಧನೆಯನ್ನು ನಾವು ನೋಡಬಹುದಾಗಿದೆ. ಲೂಕನು 4ನೇ ಅಧ್ಯಾಯದ 3ನೇ ವಚನ ಅದು ಓದದೇ ಇದ್ದರೂ ನಮಗೆ ಆ ಸಂಗತಿಯನ್ನು ನಮಗೆ ಮೊದಲೇ ನಮಗೆ ತಿಳಿದಿರೋದರಿಂದ ಯಾವ ರೀತಿಯಾಗಿ ಯೇಸು ಕ್ರಿಸ್ತರನ್ನು ಸೈತಾನನು ಬಂದು ದೇಹದ ಇಚ್ಛೆಗೋಸ್ಕರ, ಅಧಿಕಾರಕ್ಕೋಸ್ಕರ ಮತ್ತು ಈ ಲೋಕದಲ್ಲಿ ಇರುವಂತಹ ಹಣ ಐಶ್ವರ್ಯಗಳನ್ನು ಕೊಡ್ತೀನಿ, ನನಗೆ ನೀನು ಅಡ್ಡ ಬೀಳು ಎಂಬುದಾಗಿ ಯಾವ ಒಂದು ಗಟ್ಸಿಂದ ಸೃಷ್ಟಿಕರ್ತನ ಮುಂದೆ ನಿಂತ್ಕೊಂಡು ಈ ಮಾತನ್ನು ಹೇಳಿದ್ದಾನೆ ಅಂದರೆ ಇನ್ನು ಸಾಮಾನ್ಯರಾದಂತಹ ನಿಮ್ಮನ್ನು ಬಿಡೋಲ್ಲ ಅಂತ ಯಾವುದೇ ರೀತಿಯಾದ ಗ್ಯಾರಂಟಿ ಕೂಡ ಇರೋದಿಲ್ಲ. ಸೊ ಅದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಈ ಸೈತಾನನಾದವನು ಯಾರನ್ನು ಸಹ ಬಿಡೋದಿಲ್ಲ, ಎಲ್ಲರಿಗೂ ಸಹ ತಂತ್ರಗಳನ್ನು ಒಡ್ಡಿ ಅವರನ್ನು ಪಾಪಕ್ಕೆ ದೊಬ್ಬಬೇಕೆಂಬುದಾಗಿ ಚಿತ್ತವಾಗಿದೆ. ಆದರೆ ನಾವು ಈ ಒಂದು ವಿಷಯದಲ್ಲಿ ನಾವು ಯೇಸು ಕ್ರಿಸ್ತರ ಆತನ ಯಾವ ರೀತಿಯಾಗಿ ಆ ಒಂದು ಸಿಚುವೇಶನನ್ನು ಫೇಸ್ ಮಾಡಿದ್ರಂತ ನೋಡುವಾಗ, ನೀನು ಈ ಒಂದು ಪರ್ವತದಿಂದ ಕೆಳಗೆ ಬೀಳು, ಆವಾಗ ನಿಮಗೆ ದೇವದೂತರು, ನಿಮ್ಮ ತಂದೆಯು ದೇವದೂತರನ್ನು ಕಳಿಸ್ತಾರಾ ಇಲ್ವಾ ಎಂಬುದಾಗಿ ಚೆಕ್ ಮಾಡಂತ ಹೇಳುವಾಗ ಯೇಸು ಕ್ರಿಸ್ತರು ಅದೇ ವಾಕ್ಯವನ್ನು ಇಟ್ಟುಕೊಂಡು ನಾವು ಈಗ 91ನೇ ಕೀರ್ತನೆಯಲ್ಲಿ ನೋಡುವುದಾದರೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ತಂದೆಯಾದ ದೇವರು ನಿಮ್ಮನ್ನು ಎತ್ತಿಕೊಳ್ತಾರೆ ಎಂಬ
ಎಂಬ ವಾಕ್ಯವನ್ನು ಹಿಡಿದು ಯಾವ ರೀತಿಯಾಗಿ ಸೈತಾನನು ಹೊಡ್ಡಿದಂತಹ ಒಂದು ಆರೋಗ್ಯ ಇವರು ಯಾವ ರೀತಿಯಾಗಿ ಅದನ್ನು ಜಯಿಸಿದರೋ ಅದೇ ರೀತಿಯಾಗಿ ಯೇಸುಕ್ರಿಸ್ತರ ಮಾದರಿಯನ್ನು ಇಟ್ಟುಕೊಂಡು ಆತನು ತಂದು ಹಾಕುವಂಥ ಕಾರ್ಯಗಳನ್ನು ವಾಕ್ಯದ ಮೂಲಕ ಜಯಿಸಬೇಕು. ಏಕೆಂದರೆ ಯೇಸುಕ್ರಿಸ್ತರಿಗೆ ಗೊತ್ತಿದೆ ನಾನು ಯಾರು ಎಂಬುದಾಗಿ, ಆತನು ಯಾರು ಎಂಬುದಾಗಿ, ಆತನನ್ನು ಯಾರು ಕಳುಹಿಸಿಕೊಟ್ಟರು ಎಂಬುದಾಗಿ ಯೇಸುಕ್ರಿಸ್ತರಿಗೆ ಚೆನ್ನಾಗಿ ಗೊತ್ತಿತ್ತು. ಇದರಿಂದ ಏನು ಮಾಡಿದ್ರಂದರೆ, ನಾನು ಈ ಲೋಕಕ್ಕೆ ಬಂದಂಥ ಉದ್ದೇಶ, ನನ್ನ ತಂದೆ ನನ್ನನ್ನು ಕಳುಹಿಸಿಕೊಟ್ಟಂಥ ಉದ್ದೇಶವನ್ನು ನಾನು ನೆರವೇರಿಸಬೇಕು. ಅದಕ್ಕೋಸ್ಕರ ಈ ಸೈತಾನನಾದವನನ್ನು ಜಯಿಸಿ ಈ ಲೋಕದಲ್ಲಿರುವಂತಹ ಪಾಪವನ್ನು ನಾನು ಜಯಿಸಬೇಕು ಎಂಬುದಾಗಿ, ರಕ್ಷಣೆಯನ್ನು ಕೊಡಬೇಕೆಂಬುದಾಗಿ ಅವರ ಮುಖ್ಯ ಉದ್ದೇಶ ಇದ್ದುದರಿಂದ ವಾಕ್ಯದ ಮೂಲಕ ಸೈತಾನನನ್ನು ಜಯಿಸಿದರು. ಇದೇ ರೀತಿಯಾಗಿ ಯೇಸುಕ್ರಿಸ್ತರನ್ನು ನಮ್ಮ ರೋಲ್ ಮಾಡೆಲ್ ಆಗಿ ನಾವು ತಗೊಳ್ಳೋದಾದರೆ, ಈ ವಾಕ್ಯವೆಂಬ ಯಾವ ರೀತಿಯಾಗಿ ವಾಕ್ಯವೆಂಬ ಒಂದು ವೆಪ್ಪನ್ನು ನಮ್ಮ ಜೀವಿತಗಳಲ್ಲಿ ಇರುವುದಾದರೆ ಸೈತಾನನು ಎಂತಹ ತಂತ್ರಗಳನ್ನು ತಂದರೂ ಅದನ್ನು ನಾವು ವಾಕ್ಯದ ಮೂಲಕ ಜಯಿಸಬಹುದು ಎಂಬುದಾಗಿ ಯೇಸುಕ್ರಿಸ್ತರು ನಮಗೆ ತಮ್ಮ ಜೀವಿತದ ಮೂಲಕ ನಮಗೆ ಹೇಳಿಕೊಟ್ಟಿರುವಂತಹ ಒಂದು ವಿಶೇಷವಾದ ಸಂಗತಿಯಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ಈ ಲೋಕದಲ್ಲಿ ನಮಗೆ ತಿಳಿದಿದೆ ಯಾವುದಕ್ಕಾಗಿ ನಾವು ಬಂದಿದ್ದೀವಿ, ಈ ಲೋಕದಲ್ಲಿ ದೇವರ ಚಿತ್ತ ಏನಿದೆ, ನಾವೆಲ್ಲರೂ ಸಹ ಶುದ್ಧರು ನಿರ್ದೋಷರಾಗಿ ಜೀವಿಸಬೇಕು ಮತ್ತು ಈ ಲೋಕದಲ್ಲಿ ಅನೇಕ ಮಂದಿ ಮಕ್ಕಳನ್ನು ತಂದೆಯಾದ ದೇವರ ಬಳಿಗೆ ನಡೆಸಬೇಕು ಮತ್ತು ಯಾರೊಬ್ಬರನ್ನು ಸಹ ನಾವು ವಾಕ್ಯಗಳನ್ನು ಸುವಾರ್ತೆನ ಸಾರಿ ಅನೇಕರನ್ನು ದೇವರ ಮಾರ್ಗಕ್ಕೆ ಬರಮಾಡಬೇಕೆಂಬುದಾಗಿ ತಂದೆಯಾದ ದೇವರ ಚಿತ್ತ ಎಂಬುದಾಗಿ ನಮಗೆ ತಿಳಿದಿರೋದರಿಂದ ನಾವು ಸಹ ಒಂದೊಂದು ಕ್ಷಣವೂ ನಮಗೆ ಕೊಟ್ಟಿರುವಂತಹ ಅಲ್ಪ ಕಾಲವೇ ಆಗಿದ್ದರೂ ಈ ಅಲ್ಪ ಕಾಲವನ್ನು ಒಂದೊಂದು ಕ್ಷಣವನ್ನು ಕೂಡ ಅದನ್ನು ವ್ಯರ್ಥ ಮಾಡದ ಹಾಗೆ ಅದು ಮಾನ್ಯವೆಂದು, ಅದು ಎಷ್ಟು ಬೆಲೆ ಉಳ್ಳದ್ದು ಎಂಬುದಾಗಿ ನಾವು ಅರಿತುಕೊಂಡವರಾಗಿ ನಮ್ಮ ಸಮಯವನ್ನು ಕೊಟ್ಟಿರುವಂಥ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದೇವರಿಗೋಸ್ಕರ ಜೀವಿಸೋಣ. ಅದೇ ರೀತಿಯಾಗಿ ಒಂದು ವಾಕ್ಯಗಳನ್ನು ಓದಿಕೊಳ್ಳೋದ್ರ ಮೂಲಕ ಈ ಒಂದು ಸಂದೇಶವನ್ನು ಮುಗಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಚನ. ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಚನ. ಈ ವಚನದಲ್ಲಿ ನಾವು ಮನೆಗೆ ಹೋಗಿ ನೋಡಿಕೊಳ್ಳೋಣ. ಇದರಲ್ಲಿ ನಮಗೆ ನಾವು ಈಗ ಸೈನಿಕರಾಗಿ ದೇವರಿಗೋಸ್ಕರ ಒಳ್ಳೆಯ ಸೈನಿಕರಾಗಿ ಈ ಲೋಕದಲ್ಲಿ ಸೈತಾನನ ತಂತ್ರಗಳನ್ನು ಜಯಿಸಿ ಯಾವ ರೀತಿಯಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ಯುದ್ಧ ಕವಚಗಳನ್ನು ನಾವು ಧರಿಸಿಕೊಂಡವರಾಗಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ಈ ಒಂದು ವಚನದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಹೇಗೆ ಯೇಸುಕ್ರಿಸ್ತರು ತಮ್ಮ ವಾಕ್ಯದ ಮೂಲಕ, ನಂಬಿಕೆಯ ಮೂಲಕ ತಾನು ಬಂದಂತಹ ಉದ್ದೇಶವನ್ನು ನೆರವೇರಿಸಲೇಬೇಕು ಎಂಬುದಾಗಿ ಆತನು ಮನಸ್ಸಿನಲ್ಲಿ ಆ ಒಂದು ನಿರ್ಣಯ ಇತ್ತು. ಈಗಲೂ ಸಹ ನಮ್ಮ ಮಧ್ಯದಲ್ಲೂ, ನಮ್ಮ ಒಳಗೆ, ನಮ್ಮ ಜೀವಿತದಲ್ಲೂ ಅದೇ ನಿರ್ಣಯದಿಂದ ನಾವು ಯಾತಕ್ಕೋಸ್ಕರ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೇವೆ, ದೇವರು ಯಾಕೆ ಈ ಲೋಕಕ್ಕೆ ಕಳಿಸಿದ್ದಾರೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯುವುದಾದರೆ ಅದಕ್ಕೋಸ್ಕರ ಒಂದೊಂದು ಕ್ಷಣವೂ ನಮ್ಮ ಜೀವಿತದಲ್ಲಿ ವ್ಯರ್ಥವಾಗದ ರೀತಿಯಲ್ಲಿ ಈ ಓಟವನ್ನು ನಾವು ಓಡೋದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಕೊನೆಯ ವಾಕ್ಯವನ್ನು ಓದಿ ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ. ಹಾಗಾದರೆ ನಮ್ಮನ್ನು ನಂಬಿಕೆಯನ್ನು ಹುಟ್ಟಿಸಿ ಅದನ್ನು ಪೂರೈಸುವ ಕ್ರಿಸ್ತನನ್ನು ದೃಷ್ಟಿಸಿ ನಾವು ಏನು ಮಾಡಬೇಕಂತೆ, ಈ ಲೋಕದಲ್ಲಿ ದೇವರು ಕೊಟ್ಟಂಥ ಈ ಓಟವನ್ನು ಪೂರೈಸಬೇಕೆಂಬುದಾಗಿ ದೇವರು ತಾನೇ ಬರೆಸಿದ್ದಾರೆ. ಯಾವ ರೀತಿಯಾಗಿ ಒಂದು ಉದಾಹರಣೆ ಆಗಿ ಯೇಸು ಕ್ರಿಸ್ತರ ಒಂದು ಜೀವಿತವನ್ನು ನೋಡಿದೆವೋ, ಆತನಿಗೆ ಶೋಧನೆ ಬಂದಾಗ ಅವರು ಯಾವ ರೀತಿಯಾಗಿ ಲೋಕದಲ್ಲಿ ಒಂದು ಜಯಿಸಿ ಅದರ ಮಾದರಿಯನ್ನು ತೋರಿಸಿದ್ದಾರೋ ಆ ಯೇಸು ಕ್ರಿಸ್ತರ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ಒಂದೊಂದು ಕ್ಷಣವೂ ಆತನು ನಮಗೆ ಕೊಟ್ಟಂಥ ಎಷ್ಟು ಕಷ್ಟಪಟ್ಟು ಎಷ್ಟು ಬಾಧೆಯನ್ನು ಅನುಭವಿಸಿ ನಮಗೆ ಈ ಒಂದು ರಕ್ಷಣೆ ಎಂಬ ಒಂದು ಗಿಫ್ಟನ್ನು ನಮಗೆ ಕೊಟ್ಟಿದ್ದಾರೆ. ಆ ಗಿಫ್ಟನ್ನು ನಾವು ಯಾವತ್ತೂ ಕೂಡ ಅದನ್ನು ಕಳೆದುಕೊಂಡು ದೇವರ ಮನಸ್ಸಿಗೆ ನೋವನ್ನು ಉಂಟು ಮಾಡದೆ ಕೊಟ್ಟಿರುವಂಥ ಈ ರಕ್ಷಣೆಯನ್ನು ಓಟವನ್ನು ಓಡಿ ಕೊನೆಯವರೆಗೂ ಈ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ದೇವರು ತಾನೇ ಈ ವಾಕ್ಯದ ಮೂಲಕ ನಮ್ಮನ್ನು ಹೇಳಿ ಎಚ್ಚರಪಡಿಸುತ್ತಿದ್ದಾರೆ ಎಂಬುದಾಗಿ ಹೇಳುತ್ತಾ ಈ ಚಿಕ್ಕ ಸಂದೇಶವನ್ನು ಮುಗಿಸುತ್ತೇನೆ ಪ್ರಿಯರೇ. ಮತ್ತು ಈ ಸಮಯವನ್ನು ಕೊಟ್ಟಂತಹ ಸೇವಕರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ವಾಕ್ಯದ ಮೂಲಕ ದೇವರು ತಾನೇ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್.